ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವು ಕಳೆದ ವಿಡಿಯೋದಲ್ಲಿ 2011ರಲ್ಲಿ ನಡೆದಂತಹ TET ಪರೀಕ್ಷೆ ಅಂದರೆ ತಮಿಳುನಾಡು ರಾಜ್ಯದಲ್ಲಿ ನಡೆದಂತಹ TET ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ವಿ. 13ನೇ ಪ್ರಶ್ನೆ ತನಕ ನೋಡಿದ್ವಿ. ಈಗ 14ನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ ಇವಾಗ ಪ್ರಶ್ನೆಯನ್ನು ನೋಡೋಣ. 14ನೇ ಪ್ರಶ್ನೆ. ಇಂದು ಸೋಮವಾರ, ನಾಳೆಯ ನಂತರದ ದಿನದ ಹಿಂದಿನ ದಿನದ ವಾರ ಡ್ಯಾಶ್. ಇದು ಯಾವ ಸ್ವರೂಪದ ಪ್ರಶ್ನೆಯಾಗಿದೆ? ಅಂದರೆ ಇಂದು ಸೋಮವಾರ, ನಾಳೆಯ ನಂತರದ ದಿನದ ಹಿಂದಿನ ದಿನದ ವಾರ ಡ್ಯಾಶ್. ಇದು ಯಾವ ಸ್ವರೂಪದ ಪ್ರಶ್ನೆಯಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ ಸಾಮಾನ್ಯ ಜ್ಞಾನ, ಆಪ್ಷನ್ ಬಿ ಗಣತೀಯ ಸಂಶೋಧನೆ, ಆಪ್ಷನ್ ಸಿ ತಿಳುವಳಿಕೆ, ಆಪ್ಷನ್ ಡಿ ಶಬ್ದ ಸಂಗ್ರಹ. ಪ್ರಶ್ನೆಯನ್ನು ನೋಡಿ. ಇಂದು ಸೋಮವಾರ, ನಾಳೆಯ ನಂತರದ ದಿನದ ಅಂತ ಹೇಳಿದ್ರೆ ಇಂದು ಸೋಮವಾರ ಆದರೆ ನಾಳೆ ಮಂಗಳವಾರ, ಮಂಗಳವಾರದ ನಂತರದ ದಿನ ಅಂತ ಹೇಳಿದ್ರೆ ಬುಧವಾರ, ಅಂದರೆ ನಂತರದ ದಿನದ ಹಿಂದಿನ ದಿನ ಅಂತ ಹೇಳಿದ್ರೆ ಬುಧವಾರದ ಹಿಂದಿನ ದಿನ ಅಂದರೆ ಮತ್ತೆ ಮಂಗಳವಾರ ಬರುತ್ತೆ. ಆಯ್ತಾ? ಇದು ಈ ಥರ ಪ್ರಶ್ನೆ ಯಾವ ಸ್ವರೂಪದ ಪ್ರಶ್ನೆಯಾಗಿದೆ ಅಂತ ಇಲ್ಲಿ ಇರೋದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಿಳುವಳಿಕೆ. ಇದು ತಿಳುವಳಿಕೆಗೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದೆ. 15ನೇ ಪ್ರಶ್ನೆ. ಸಮವಯಸ್ಕರ ಗುಂಪು ರೂಪುಗೊಳ್ಳುವುದು. ಸಮವಯಸ್ಕರ ಗುಂಪು ರೂಪುಗೊಳ್ಳುವುದು. ಆಪ್ಷನ್ ಎ ಶಿಕ್ಷಕರು ಪ್ಲಸ್ ನಿಯಂತ್ರಿತ ಪರಿಸರದಿಂದ, ಆಪ್ಷನ್ ಬಿ ಪಾಲಕರು ಪ್ಲಸ್ ಸ್ವತಂತ್ರ ಪರಿಸರದಿಂದ, ಆಪ್ಷನ್ ಸಿ ಸಮಾಜ ಪ್ಲಸ್ ನಿಯಂತ್ರಿತ ಪರಿಸರ, ಆಪ್ಷನ್ ಡಿ ಅನಿರೀಕ್ಷಿತ ಪ್ಲಸ್ ಸ್ವತಂತ್ರ ಪರಿಸರ ಅಂತ ಇದೆ. ಸಮವಯಸ್ಕರ ಗುಂಪು ರೂಪುಗೊಳ್ಳುವುದು ಇವುಗಳಲ್ಲಿ ಯಾವುದು ಪ್ರಮುಖ ಅಂಶಗಳಿಂದ ಅಂತ ಹೇಳಿದ್ರೆ ಆಪ್ಷನ್ ಡಿ ಅನಿರೀಕ್ಷಿತ ಮತ್ತು ಸ್ವತಂತ್ರ ಪರಿಸರದಿಂದ ಸಮವಯಸ್ಕರ ಗುಂಪು ರೂಪುಗೊಳ್ಳುತ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 16ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಕಲಿಕಾ ಪರಿಸರದ ಸರಿಯಾದ ಶ್ರೇಣಿ ಆಗಿದೆ? ಇವುಗಳಲ್ಲಿ ಯಾವುದು ಕಲಿಕಾ ಪರಿಸರದ ಸರಿಯಾದ ಶ್ರೇಣಿ ಆಗಿದೆ? ಆಪ್ಷನ್ ಎ ಆಸಕ್ತಿ, ಅವಧಾನ, ಸ್ಮರಣೆ, ಆಪ್ಷನ್ ಬಿ ಸ್ಮರಣೆ, ಅವಧಾನ, ಆಸಕ್ತಿ, ಆಪ್ಷನ್ ಸಿ ಅವಧಾನ, ಆಸಕ್ತಿ, ಸ್ಮರಣೆ, ಆಪ್ಷನ್ ಡಿ ಸ್ಮರಣೆ, ಆಸಕ್ತಿ, ಅವಧಾನ. ಕಲಿಕಾ ಪರಿಸರದ ಸರಿಯಾದ ಶ್ರೇಣಿ ಅಂತ, ಒಂದು ಉತ್ತಮವಾದ ರೀತಿಯಲ್ಲಿ ಕಲಿಕೆ ಉಂಟಾಗಬೇಕು ಅಂತ ಹೇಳಿದ್ರೆ ಆ ಒಂದು ಪರಿಸರದಲ್ಲಿ, ಕಲಿಕಾ ಪರಿಸರದಲ್ಲಿ ಆಸಕ್ತಿ ಮೊದಲನೇದಾಗಿ ಬರಬೇಕು, ನಂತರ ಅವಧಾನ, ನಂತರ ಸ್ಮರಣೆ. ಅವಧಾನ ಅಂತ ಹೇಳಿದ್ರೆ ಗಮನ ಅಂತ, ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳ್ತೀವಲ್ವಾ, ಅದು ಆ ಕಲ್ತಿದ್ದನ್ನ ನೆಕ್ಸ್ಟ್ ಸ್ಮರಣೆ ಮಾಡ್ಕೊಳ್ಳೋದು. ಇವೆರಡೂ ಆಗಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಆಸಕ್ತಿ ಅನ್ನೋದು ಬರಬೇಕು. ಆದ್ದರಿಂದ ಆಸಕ್ತಿ, ಅವಧಾನ, ಸ್ಮರಣೆ ಇವು ಕಲಿಕಾ ಪರಿಸರದ ಸರಿಯಾದ ಶ್ರೇಣಿಯಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 17ನೇ ಪ್ರಶ್ನೆ. ಮಕ್ಕಳು ಪರಿಕಲ್ಪನೆಗಳನ್ನು ರೂಪಿಸಿಕೊಳ್ಳುವುದು. ಮಕ್ಕಳು ಪರಿಕಲ್ಪನೆಗಳನ್ನು ರೂಪಿಸಿಕೊಳ್ಳುವುದು. ಆಪ್ಷನ್ ಎ ಶಾಬ್ದಿಕ ಸಾಮರ್ಥ್ಯಕ್ಕಿಂತ ಮೊದಲು, ಆಪ್ಷನ್ ಬಿ ಶಾಬ್ದಿಕ ಸಾಮರ್ಥ್ಯ ಬಂದ ನಂತರ, ಆಪ್ಷನ್ ಸಿ ಬಾಲ್ಯಾವಸ್ಥೆ, ಆಪ್ಷನ್ ಡಿ ಬಾಲ್ಯಾವಸ್ಥೆಯ ಅನಂತರದಲ್ಲಿ. ಮಕ್ಕಳು ಪರಿಕಲ್ಪನೆಗಳನ್ನು ರೂಪಿಸಿಕೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ ಬಾಲ್ಯಾವಸ್ಥೆಯ ಅನಂತರದಲ್ಲಿ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 18ನೇ ಪ್ರಶ್ನೆ. ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಯನ್ನು ಮೊದಲಿಗೆ ಪರಿಚಯಿಸಿದವರು. ವಿಕಾಸಾತ್ಮಕ ಕಾರ್ಯದ ಪರಿಕಲ್ಪನೆಯನ್ನು ಮೊದಲಿಗೆ ಪರಿಚಯಿಸಿದವರು. ಆಪ್ಷನ್ ಎ ಹರ್ಬರ್ಟ್, ಆಪ್ಷನ್ ಬಿ ಹಲ್, ಆಪ್ಷನ್ ಸಿ ಬ್ರೂನರ್, ಆಪ್ಷನ್ ಡಿ ಹ್ಯಾವಿ ಗರ್ಡ್ಸ್ ಅಂತ ಇದೆ. ವಿಕಾಸಾತ್ಮಕ ಕಾರ್ಯ ಎಂಬ ಪರಿಕಲ್ಪನೆಯನ್ನು ಮೊದಲಿಗೆ ಪರಿಚಯಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಹ್ಯಾವಿ ಗರ್ಡ್ಸ್. ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಹ್ಯಾವಿ ಗರ್ಡ್ಸ್ ಅಂತ ಇದೆಯಲ್ವಾ, ಇದನ್ನ ಹ್ಯಾರ್ವಿ ಗೆಸ್ಟ್ ಅಂತಾನೂ ಕರೆಯಲಾಗುತ್ತೆ. ಆಯ್ತಾ? ಕನ್ಫ್ಯೂಸ್ ಆಗೋದೇನು ಬೇಡ. ಹ್ಯಾವಿ ಗರ್ಡ್ಸ್, ಹ್ಯಾರ್ವಿ ಗೆಸ್ಟ್ ಈ ರೀತಿ ಕೊಟ್ಟಾಗಲೂ ಕೂಡ ಇವೆರಡು ಒಂದೇ ಅಂತ ನಾವು ತಿಳ್ಕೊಬೇಕಾಗುತ್ತೆ. 19ನೇ ಪ್ರಶ್ನೆ. ಒಂದೇ ರೀತಿಯ ಚಟುವಟಿಕೆಗಳನ್ನು ಕೊಟ್ಟಾಗಲೂ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಅರ್ಥೈಸಿಕೊಳ್ಳಲು ಕಾರಣ. ಒಂದೇ ರೀತಿಯ ಚಟುವಟಿಕೆಗಳನ್ನು ಕೊಟ್ಟಾಗಲೂ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಅರ್ಥೈಸಿಕೊಳ್ಳಲು ಕಾರಣ. ಆಪ್ಷನ್ ಎ ಲಿಂಗ, ಆಪ್ಷನ್ ಬಿ ಅನುಭವ,
ಆಪ್ಷನ್ ಸಿ ಕಲಿಕಾ ಅಸಮರ್ಥತೆ, ಆಪ್ಷನ್ ಡಿ ಆನುವಂಶೀಯತೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆನುವಂಶೀಯತೆ. ನನಗೆ ಈ ಪ್ರಶ್ನೆಯಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಇದಕ್ಕೆ ಆನುವಂಶೀಯತೆ ಜೊತೆಗೆ ಕಲಿಕಾ ಅಸಮರ್ಥತೆ ಎಂಬುದು ಕೂಡ ನನಗೆ ಸರಿಯಾದ ಉತ್ತರವಾಗಿ ಅನ್ನಿಸ್ತಾ ಇದೆ. ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. 20ನೇ ಪ್ರಶ್ನೆ, RTE ನ ವಿಸ್ತೃತ ರೂಪ. RTE ನ ವಿಸ್ತೃತ ರೂಪ. ಆಪ್ಷನ್ ಎ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಆಪ್ಷನ್ ಬಿ ರೈಟ್ ಆಫ್ ಟೀಚರ್ ಎಜುಕೇಷನ್, ಆಪ್ಷನ್ ಸಿ ರೈಟ್ ಆಫ್ ಚಿಲ್ಡ್ರನ್ ಎಜುಕೇಷನ್, ಆಪ್ಷನ್ ಡಿ ರೈಟ್ ಟುವರ್ಡ್ಸ್ ಎಜುಕೇಷನ್. RTE ನ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಅಥವಾ ರೈಟ್ ಟು ಎಜುಕೇಷನ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 21ನೇ ಪ್ರಶ್ನೆಯನ್ನು ನೋಡೋಣ. ಯಾವ ಹಾರ್ಮೋನು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಚಯಾಪಚಯವನ್ನು ನಿಯಂತ್ರಿಸುತ್ತದೆ? ಯಾವ ಹಾರ್ಮೋನು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಚಯಾಪಚಯವನ್ನು ನಿಯಂತ್ರಿಸುತ್ತದೆ? ಆಪ್ಷನ್ ಎ ಇನ್ಸುಲಿನ್, ಆಪ್ಷನ್ ಬಿ ಥೈರಾಕ್ಸಿನ್, ಆಪ್ಷನ್ ಸಿ ಅಡ್ರಿನಲಿನ್, ಆಪ್ಷನ್ ಡಿ ಆಕ್ಸಿಟೋಸಿನ್. ಯಾವ ಹಾರ್ಮೋನು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಚಯಾಪಚಯವನ್ನು ನಿಯಂತ್ರಿಸುತ್ತದೆ ಅಂತ ಹೇಳಿದ್ರೆ ಅಡ್ರಿನಲಿನ್. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. 22ನೇ ಪ್ರಶ್ನೆ, ಅಮೀಬಾ ಒಂದು ಪ್ರಾಣಿಯಲ್ಲ, ಈ ಹೇಳಿಕೆಯು. ಅಮೀಬಾ ಒಂದು ಪ್ರಾಣಿಯಲ್ಲ, ಈ ಹೇಳಿಕೆಯು ಕೆಳಗೆ ಕೊಟ್ಟಿರುವ ಆಪ್ಷನ್ಸಲ್ಲಿ ಯಾವ ಒಂದು ಪ್ರಕಾರಕ್ಕೆ ಸೇರಿದೆ ಅಂತ ನೋಡೋಣ. ಆಪ್ಷನ್ ಎ ಸಂಕುಚಿತ ಸಾಮಾನ್ಯೀಕರಣ, ಆಪ್ಷನ್ ಬಿ ವಿಸ್ತೃತ ಸಾಮಾನ್ಯೀಕರಣ, ಆಪ್ಷನ್ ಸಿ ತರ್ಕಬದ್ಧವಾದುದು, ಆಪ್ಷನ್ ಡಿ ಗುರುತಿಸುವಿಕೆ. ಅಮೀಬಾ ಒಂದು ಪ್ರಾಣಿಯಲ್ಲ, ಈ ಹೇಳಿಕೆಯು ಸಂಕುಚಿತ ಸಾಮಾನ್ಯೀಕರಣಕ್ಕೆ ಸೇರಿದಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 23ನೇ ಪ್ರಶ್ನೆ, ಪಿಯಾಜೆಯವರು ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವ ಹಂತ. ಪಿಯಾಜೆಯವರು ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವ ಹಂತ. ಆಪ್ಷನ್ ಎ ಸಂವೇದನಾ ಗತಿ ಹಂತ, ಆಪ್ಷನ್ ಬಿ ಕಾರ್ಯಪೂರ್ವ ಹಂತ, ಆಪ್ಷನ್ ಸಿ ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ ಡಿ ಔಪಚಾರಿಕ ಕಾರ್ಯಗಳ ಹಂತ. ಪಿಯಾಜೆಯವರು ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವಂತಹ ಹಂತ ಯಾವುದು ಅಂತ ಹೇಳಿದ್ರೆ ಕಾರ್ಯಪೂರ್ವ ಹಂತ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾದರೆ ಕಾರ್ಯಪೂರ್ವ ಹಂತದ ಕಾಲಾವಧಿ ಎಷ್ಟು? ಯಾವ ಒಂದು ಹಂತವನ್ನು ಕಾರ್ಯಪೂರ್ವ ಹಂತ ಅಂತ ಗುರುತಿಸಲಾಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. 24ನೇ ಪ್ರಶ್ನೆ, ಕೀಳರಿಮೆ ಭಾವನೆಯು ಯಾವ ರೋಗವನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು? ಕೀಳರಿಮೆ ಭಾವನೆಯು ಯಾವ ರೋಗವನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಚರ್ಮ ರೋಗ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ಕೀಲು ನೋವು. ಕೀಳರಿಮೆ ಭಾವನೆಯು ಯಾವ ರೋಗವನ್ನು ತರುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಕೀಲು ನೋವು. ಇದಕ್ಕೆ ಸರಿಯಾದ ಉತ್ತರ. 25ನೇ ಪ್ರಶ್ನೆ, ಹೊಗಳುವಿಕೆ ಅಥವಾ ತೆಗಳುವಿಕೆಯು ಮಗುವಿನ ಯಶಸ್ಸಿನ ಮೇಲೆ ಪ್ರಭಾವ ಬೀರುವುದು ಎಂದು ಹೇಳಿದವರು? ಹೊಗಳುವಿಕೆ ಅಥವಾ ತೆಗಳುವಿಕೆಯು ಮಗುವಿನ ಯಶಸ್ಸಿನ ಮೇಲೆ ಪ್ರಭಾವ ಬೀರುವುದು ಎಂದು ಹೇಳಿದವರು? ಆಪ್ಷನ್ ಎ ಹರ್ಲಾಕ್, ಆಪ್ಷನ್ ಬಿ ಗಾಲ್ಟನ್, ಆಪ್ಷನ್ ಸಿ ಪಿಯರ್ಸನ್, ಆಪ್ಷನ್ ಡಿ ವುಡ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವುಡ್ಸ್ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. 27ನೇ ಪ್ರಶ್ನೆ, ತರಗತಿಯಲ್ಲಿನ ಎಲ್ಲ ಕಾರ್ಯಗಳನ್ನು ಸ್ವಯಂ ನಿರ್ವಹಿಸಿ ಆನಂದವಾಗಿರುವ ಸ್ವಕಲಿಕಾಕಾರ ಯಾರು? ತರಗತಿಯಲ್ಲಿನ ಎಲ್ಲ ಕಾರ್ಯಗಳನ್ನು ಸ್ವಯಂ ನಿರ್ವಹಿಸಿ ಆನಂದವಾಗಿರುವ ಸ್ವಕಲಿಕಾಕಾರ ಯಾರು? ಆಪ್ಷನ್ ಎ ಸ್ಪರ್ಧಾತ್ಮಕ ಕಲಿಕಾಕಾರ, ಆಪ್ಷನ್ ಬಿ ಪಾಲ್ಗೊಳ್ಳುವ ಕಲಿಕಾಕಾರ, ಆಪ್ಷನ್ ಸಿ ಜೋಡಿ ಕಲಿಕಾಕಾರ, ಆಪ್ಷನ್ ಡಿ ವೈಯಕ್ತಿಕ ಕಲಿಕಾಕಾರ. ತರಗತಿಯಲ್ಲಿನ ಎಲ್ಲ ಕಾರ್ಯಗಳನ್ನು ಸ್ವಯಂ ನಿರ್ವಹಿಸಿ ಆನಂದವಾಗಿರುವ ಸ್ವಕಲಿಕಾಕಾರ ಯಾರು ಅಂತ ಹೇಳಿದ್ರೆ ಸ್ಪರ್ಧಾತ್ಮಕ ಕಲಿಕಾಕಾರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. 27ನೇ ಪ್ರಶ್ನೆ,
ಕಲಿಕಾ ದರ ಇಸ್ ಈಕ್ವಲ್ ಟು ಆಪ್ಷನ್ ಎ ಕಲಿಕಾ ಕಾರ್ಯ ದಕ್ಷತೆಯ ಸಾಧನಾ ದರ ಡಿವೈಡೆಡ್ ಬೈ ಕಲಿಕೆಯಾಗಲು ಬೇಕಾದ ಸಮಯ. ಆಪ್ಷನ್ ಬಿ ಕಲಿಕಾ ಘಟಕಾಂಶಗಳ ಪ್ರಮಾಣ ಡಿವೈಡೆಡ್ ಬೈ ಕಲಿಕೆಯಾಗಲು ತೆಗೆದುಕೊಂಡ ಸಮಯದ ಪ್ರಮಾಣ. ಆಪ್ಷನ್ ಸಿ ಕಲಿಕಾ ಕಾರ್ಯದಕ್ಷತೆಯ ಪ್ರಮಾಣ ಡಿವೈಡೆಡ್ ಬೈ ವಿಷಯ ವಸ್ತುವಿನ ಪ್ರಮಾಣ. ಆಪ್ಷನ್ ಡಿ ಕಲಿತಿರುವ ಘಟಕಾಂಶಗಳ ಪ್ರಮಾಣ ಡಿವೈಡೆಡ್ ಬೈ ಪಠ್ಯಕ್ರಮದ ಪ್ರಮಾಣ. ಇದಕ್ಕೆ ಸರಿಯಾದ ಉತ್ತರ ಕಲಿಕಾ ದರ ಈಸ್ ಈಕ್ವಲ್ ಟು ಕಲಿಕಾ ಘಟಕಾಂಶಗಳ ಪ್ರಮಾಣ ಡಿವೈಡೆಡ್ ಬೈ ಕಲಿಕೆಯಾಗಲು ತೆಗೆದುಕೊಂಡ ಸಮಯದ ಪ್ರಮಾಣ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. 28ನೇ ಪ್ರಶ್ನೆ, ಪಾರಿವಾಳಗಳನ್ನು ಸಾಕುವ ಮತ್ತು ತರಬೇತಿ ಕೊಡುವುದರ ಮೂಲಕ ದೇವಸ್ಥಾನದ ಮೇಲೆ ಕುಳಿತುಕೊಳ್ಳುವ ಪಾರಿವಾಳಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಕಲಿಕೆಯು. ಪಾರಿವಾಳಗಳನ್ನು ಸಾಕುವ ಮತ್ತು ತರಬೇತಿ ಕೊಡುವುದರ ಮೂಲಕ ದೇವಸ್ಥಾನದ ಮೇಲೆ ಕುಳಿತುಕೊಳ್ಳುವ ಪಾರಿವಾಳಗಳ ಸಂಖ್ಯೆಯನ್ನು ಕಡಿಮೆಗೊಳಿಸುವ ಕಲಿಕೆಯು ಕೆಳಗಿನ ಯಾವ ಮಾದರಿಯ ಕಲಿಕೆ ಅಂತ ಇಲ್ಲಿ ಪ್ರಶ್ನೆ ಇರೋದು. ಆಪ್ಷನ್ ಎ ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ, ಆಪ್ಷನ್ ಬಿ ವೀಕ್ಷಣಾ ಕಲಿಕೆ, ಆಪ್ಷನ್ ಸಿ ಕ್ರಿಯಾಜನ್ಯ ಅನುಬಂಧ ಕಲಿಕೆ, ಆಪ್ಷನ್ ಡಿ ಅಭಿಜಾತ ಅನುಬಂಧ ಕಲಿಕೆ. ಇದಕ್ಕೆ ಸರಿಯಾದ ಉತ್ತರ ಅಭಿಜಾತ ಅನುಬಂಧ ಕಲಿಕೆ. ಅಭಿಜಾತ ಅನುಬಂಧ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು? ಪೆಟ್ರೋವಿಚ್ ಪಾವ್ಲೋರವರು. 29ನೇ ಪ್ರಶ್ನೆ ಹಾಗೂ ಈ ವಿಡಿಯೋದ ಕೊನೆಯ ಪ್ರಶ್ನೆ, ಅನಪೇಕ್ಷಿತ ಪ್ರಚೋದನೆಗೆ ಕಾರಣವಾದ ಪ್ರತಿಕ್ರಿಯೆ ಏನೆಂದು ಕರೆಯಲ್ಪಡುವುದು? ಅನಪೇಕ್ಷಿತ ಪ್ರಚೋದನೆಗೆ ಕಾರಣವಾದ ಪ್ರತಿಕ್ರಿಯೆ ಏನೆಂದು ಕರೆಯಲ್ಪಡುವುದು? ಆಪ್ಷನ್ ಎ ಧನಾತ್ಮಕ ಪುನರ್ಬಲನ, ಆಪ್ಷನ್ ಬಿ ಆಯ್ಕೆ, ಆಪ್ಷನ್ ಸಿ ಋಣಾತ್ಮಕ ಪುನರ್ಬಲನ, ಆಪ್ಷನ್ ಡಿ ಶಿಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಯ್ಕೆ ಎಂಬುದು ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಇವಿಷ್ಟು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.